ಹಂಗಾಗಿ ಫೈಟ್ ಮಾಸ್ಟರ್ ಸರ್ ವೇಲು ಸರ್ ಬನ್ನಿ ದಯವಿಟ್ಟು ವೇದಿಕೆ ಮೇಲೆ. ಈ ಸಿನಿಮಾ ನಮ್ಮದು ಒಂದು ಪ್ರಾರಂಭ ಅಂತಂದರೆ 10 ವರ್ಷದ ಏನು ಹೋರಾಟ, ನನ್ನ ವೈಯಕ್ತಿಕ ಹೋರಾಟ ಚಿತ್ರರಂಗದಲ್ಲಿ ಸಿನಿಮಾ ಮಾಡಬೇಕು, ಸಂಗೀತ ನಿರ್ದೇಶನ ಮಾಡಬೇಕು, ಅದ್ರ ಜೊತೆಗೆ ಪುಸ್ತಕಗಳನ್ನು ಬರೀಬೇಕು, ಕಾದಂಬರಿಗಳನ್ನು ಬರೀಬೇಕು, ಅದರೊಟ್ಟಿಗೆ ನಡಿಬೇಕಾದ್ರೆ ಇಂಥದ್ದೊಂದು ಸಿನಿಮಾ ಮಾಡಬೇಕು ಅನ್ನೋದು ನನ್ನ ಒಂದು ಬಹುದೊಡ್ಡ ಕನಸು. ಇದರಿಂದ ನಾನು ಹಣ ಮಾಡಬೇಕು, ನಾನು ದುಡ್ಡು ಮಾಡಬೇಕನ್ನೋ ಉದ್ದೇಶ ಇಲ್ಲ. ಹಂಗಿದ್ರೆ ನಾನು ಬೇರೆ ಪ್ರೊಡ್ಯೂಸರ್ಗೆ ಬೇಕಾದ್ರೆ ಅಪ್ರೋಚ್ ಮಾಡಿ ಈ ಸಿನಿಮಾ ಮಾಡಿ ಅಂತ ಹೇಳ್ತಿದ್ದೆ. ಒಂದೇ ಭಯ, ಇದಕ್ಕೆ ಹಾಕಿರೋ ಹಣ ಬರೋಲ್ಲ ಅಂತ ನನಗೂ 100% ಕನ್ಫರ್ಮು. ಅದು ಬಂದರೆ ಓಕೆ. ಯಾಕಂದರೆ ಇಂಥ ಒಂದು ನಾವು ಸಾಮಾಜಿಕಕ್ಕೆ ಸಂಬಂಧಪಟ್ಟಂಥ ಸಿನಿಮಾಗಳನ್ನು ಮಾಡಬೇಕಾದ್ರೆ ಜನ ಥಿಯೇಟ್ರಿಗೆ ಬರೋಲ್ಲ, ಅದೊಂದು ಚಾಲೆಂಜಿಂಗ್ ಸಬ್ಜೆಕ್ಟ್ ಆಗಿರುತ್ತೆ. ಮೊದಲನೇದಾಗಿ ಈ ಸಿನಿಮಾನ ನಾನು ಪ್ರಾರಂಭ ಮಾಡಿದ್ದು 1 ವರ್ಷದ ಹಿಂದೆ. ನಾನು ಒಬ್ಬನೇ ನಿಂತ್ಕೊಂಡು ಒಂದು ಏನಿಲ್ಲ, ಈ ಫೇಸ್ಬುಕ್ಕಲ್ಲಿ ನಾನು ನೋಡಬೇಕಾದ್ರೆ ಒಂದು ವಿಡಿಯೋ ನನಗೆ ಕಾಣಿಸುತ್ತೆ. ಒಬ್ಬರು ಮಹಿಳೆ, ಕಸ ಹೊಡೆಯೋ ಮಹಿಳೆ ಒಂದು ಮನೆ ಹತ್ರ ಕಸ ಹೊಡಿತಾ ಬಾಯಾರಿಕೆ ಆಗುತ್ತೆ. ಆಕೆಗೆ ಬಾಯಾರಿಕೆ ಆದಾಗ ನೀರು ಕೇಳ್ತಾರೆ ಒಂದು ಮನೇಲಿ, ಕುಡಿಯೋಕ್ಕೆ ನೀರು ಬೇಕು ಕೊಡಿ ಅಂತ. ನೀವು ತುಂಬ ನೋಡಿದ್ದೀರಾ ಆ ವಿಡಿಯೋ, 100% ನೋಡಿರ್ತೀರ ಫೇಸ್ಬುಕ್ಕಲ್ಲಿ. ಅವರು ಮನೆಯಿಂದ ನೀರು ತೊಗೊಬಂದು ಆಕೆ ಕೈ ಕೊಡಲ್ಲ ಆ ಪೌರ ಕಾರ್ಮಿಕರಿಗೆ. ಅವ್ರೇನು ಮಾಡ್ತಾರೆ, ಸೆಂಟ್ರ್ ರೋಡಿಗೆ ಬಂದ್ಬಿಟ್ಟು ಕೈ ಕೊಡಬಾರ್ದು, ಅದು ಮೈಲಿಗೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಬಾಟ್ಲ್, ಅದು ಲೋಟನೂ ಅಲ್ಲ, ಬಾಟ್ಲ್ ತೊಗೊಂಡು ಸೆಂಟ್ರ್ ರಸ್ತೆಯಲ್ಲಿ ಇರ್ತಾರೆ. ಅದು ನಂಗೆ ತುಂಬ ನೋವಾಯಿತು. ತುಂಬ ಜನ ಅದನ್ನು ಶೇರ್ ಮಾಡ್ತಾಯಿದ್ರು. ನಮ್ಮ ಸ್ವಚ್ಛತೆ ಕಾಪಾಡೋರಿಗೆ ನಾವೇ ಗೌರವ ಕೊಟ್ಟಿಲ್ಲ ಅಂತಂದರೆ ಹೆಂಗೆ? ಮತ್ತು ಇನ್ನೂ ಇದು ಜೀವಂತವಾಗಿದೆಯಾ ಈ ಮೈಲಿಗೆ ಅನ್ನೋದು? ಏನಿದ್ರು ಅದ್ರ ಬಗ್ಗೆ ಒಂದು ಸಿನಿಮಾ ಮಾಡಬೇಕಲ್ಲ. ಮೊದಲೇದಾಗಿ ಸಿನಿಮಾ ಬರಲಿಲ್ಲ, ಒಂದು ಬುಕ್ಕೇ ಬರೆಯೋಣ ಅನ್ನೋ ಉದ್ದೇಶಕ್ಕೆ ನಾನು ಯೋಚನೆ ಮಾಡಿ ಒಂದು ಕಾದಂಬರಿ ಬರೆದೆ. ಆ ಬ್ಯಾಗಲ್ಲಿ ಒಂದು ಕಾದಂಬರಿ ಇದೆ ಕೊಡಿ. ರಾಮ ಮತ್ತು ರಾಮು ಅಂತ ಟೈಟ್ಲ್ ಇಟ್ಕೊಂಡು ಒಂದು ಕಾದಂಬರಿ ಬರೆದೆ. ಅದು 2021ರಲ್ಲಿ ಬಿಡುಗಡೆ ಆಗುತ್ತೆ ಪುಸ್ತಕ. ಅದಾದಮೇಲೆ ಇದು ಪುಸ್ತಕ ತುಂಬ ರೀಚ್ ಆಗಲ್ಲ, ಇದ್ರ ಬಗ್ಗೆ ಒಂದು ಸಿನಿಮಾನೇ ಮಾಡಿಬಿಡೋಣ. ನಾನು ಆ್ಯಕ್ಚುಲಿ ಕಾದಂಬರಿಕಾರ. ಸಿನಿಮಾ ರಂಗಕ್ಕೆ ಬರೋದಕ್ಕಿಂತ ಮುಂಚೆ 2011ರಲ್ಲಿ ನಾನು ಕಾದಂಬರಿಗಳು ಬರೆದವನು, ಸಣ್ಣ ಕತೆ ಈ ಥರದ್ದೆಲ್ಲ ಬರ್ಕೊಂಡು ಬಂದವನು. ಸೊ ಅದ್ರ ಜೊತೆಗೆ ಈ ಕಾದಂಬರಿ ಬರೆದು, ಇದು ಕಾದಂಬರಿ ಪುಸ್ತಕ ಓದೋದು ತುಂಬ ಕಡಿಮೆ ಇದೆ ಈ ಡಿಜಿಟಲ್ ಎಲ್ಲ ಬಂದಮೇಲೆ. ಹಂಗಾಗಿ ಒಂದು ಸಿನಿಮಾನೇ ಮಾಡೋಣ ಅಂತ ನಾನೇ ಬಂಡವಾಳ ಹಾಕಿ ಒಂದು ಟೀಮ್ ಕಟ್ಕೊಂಡು ಒಂದು ಟೀಮನ್ನು ಮಾಡಿಕೊಂಡು ಈ ಸಿನಿಮಾನ ಮಾಡಿದ್ದೀನಿ. ಇದು ಉದ್ದೇಶ ಇಷ್ಟೇ, ನಾವು ಹುಟ್ಟಿದ್ದೀವಿ, ದುಡ್ಡು ಮಾಡೋದು ಹಣ ಮಾಡೋದು ಅದು ಸೆಕೆಂಡ್ರಿ. ಹುಟ್ಟಿದ ಮೇಲೆ ಸಮಾಜಕ್ಕೆ ಏನಾದರೂ ನಮ್ಮದೊಂದು ಕೊಡುಗೆ ಬೇಕಲ್ಲ. ಆ ಒಂದು ಉದ್ದೇಶಕ್ಕೆ ನಾವು 60-70 ವರ್ಷ ಒಂದು ಬದುಕೋ ಜೀವ ನಮ್ಮದು. ಅದರೊಳಗಡೆ ಒಂದು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕಂತ ಒಂದು ಗಟ್ಟಿ ಧ್ವನಿಯಲ್ಲಿ ಈ ಸಿನಿಮಾ ಮಾಡಿದೆ. ಈ ಸಿನಿಮಾ ಅತಿ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ. ಪಾತ್ರದಲ್ಲಿ ನನ್ನ ಜೊತೆಗೆ ಹೀರೋಯಿನ್ ಆಗಿ ಸೌಮ್ಯ ಅಮರಾಪುರ್ಕರ್ ಅಂತ ಇದ್ದಾರೆ, ಹೊಸ ಪರಿಚಯ. ತುಂಬ ಚಿತ್ರರಂಗದಲ್ಲಿ ರಾಜ್ ಬಿ ಶೆಟ್ಟಿ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸಿನಿಮಾ ಮಾಡಾದ್ಮೇಲೆ. ಸೊ ಅದು ನನಗೆ ತುಂಬ ಖುಷಿ. ಒಳ್ಳೆಯದಾಗಲಿ ಮೇಡಮ್ ನಿಮಗೆ. ತುಂಬ ಒಳ್ಳೆ ಹುಡುಗಿ, ಡ್ರಾಮಾ ಫೀಲ್ಡಿಂದ ಬಂದಿರತಕ್ಕಂಥ ಹುಡುಗಿ. ಸೊ ಅದ್ರ ಜೊತೆಗೆ ನಾಗು ಸರು ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡ್ರು. ಮತ್ತು ಸುರೇಶ್ ಸರು ಅವರು ನಮಗೆ ತುಂಬ ಆತ್ಮೀಯರು. ಅವ್ರು ಆ್ಯಕ್ಚುಲಿ ಈಗ 20 ವಯಸ್ಸು ನಿಮಗೆ. ಸೊ ಅರ್ಲಿ ಮಾರ್ನಿಂಗ್ಗೆ ಕಾಲ್ ಮಾಡ್ತಾರೆ, ತುಂಬ ಆತ್ಮೀಯವಾಗಿ ಮಾತಾಡ್ತಾರೆ. ಮತ್ತು ಲೋಕೇಶ್ ಅವರು ಮತ್ತು ವೇಲು ಸರು, ನಮ್ಮ ಪ್ರಸನ್ನ ಅವರು ಇದ್ದಾರೆ, ಧ್ರುವ ಅಂತ ಹೊಸ ಹುಡುಗ ಇದ್ದಾನೆ. ಸೊ ಈ ಥರದ್ದೇ ಎಲ್ಲ ಒಂದು ಟೀಮ್ ಮಾಡಿಕೊಂಡು ಜೋಬಿ ಮತ್ತು ಈ ಪುಟ್ಟ ಕಲಾವಿದೆ ನಮ್ಮ ಸಿನಿಮಾದಿಂದ ಪರಿಚಯ ಆಗ್ತಾರೆ, ತುಂಬ ಒಳ್ಳೆ ಪಾತ್ರ ಮಾಡಿದ್ದಾಳೆ. ಸೊ ಹಂಗಾಗಿ ಇಡೀ ತಂಡ ನಂಗೆ ಸಪೋರ್ಟ್ ಮಾಡಿದ್ದಕ್ಕೆ ಈ ಸಿನಿಮಾನ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಈಗ ಪನೋರಮಾಗೂ ನಾವು ಅಪ್ಲೈ ಮಾಡಿದ್ದೀವಿ. ಸೊ ಇದರಲ್ಲಿ ಒಂದು 3 ಸಾಂಗ್ ಇದೆ, ಒಂದು ಫೈಟ್ ಇದೆ. ಟೋಟಲಾಗಿ 2 hour 5 minutes ಸಿನಿಮಾ ಡ್ಯೂರೇಷನ್ ಇದೆ. ಸೊ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ. ದಯವಿಟ್ಟು ನಾನು ಮಾಧ್ಯಮಕ್ಕೆ ಕೇಳ್ಕೊಳ್ಳೋದು ಇಷ್ಟೇ, ಇದನ್ನು ಒಂದು ಸಿನಿಮಾನ ತುಂಬ ಪ್ರೀತಿಯಿಂದ ಮಾಡಿದ್ದೀನಿ, ದಯವಿಟ್ಟು ತಾವುಗಳು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಅಂದರೆ ರಸ್ತೆಯಲ್ಲಿ ಕಸ ಆಗೋದು ನಿಮ್ಗೆ ಗೊತ್ತು ಸರ್. ಬೈಕಲ್ಲಿ ಹೋಗ್ತಾರೆ, ರಸ್ತೆಗೆ ಎಸಿತಾರೆ, ಸುಮ್ಮನೆ ನಡ್ಕೊಂಡು ಹೋಗ್ತಾರೆ. ನಾವೇನು ಒಂದು ರಾಮನ ದೇವ್ರ ಫೋಟೋ ಹಾಕಿದ್ರು ಬಿಡೋದಿಲ್ಲ, ಆ ದೇವ್ರ ಫೋಟೋದ ಮೇಲೇ ಕಸ ಹಾಕ್ತಾರೆ. ಕಸ ಹಾಕ್ಬಾರ್ದು ಅನ್ನೋದು ಮೇನು ಇದ್ದು ಸಿನಿಮಾ ಉದ್ದೇಶ. ಅದ್ರ ಜೊತೆಗೆ ಪೌರ ಕಾರ್ಮಿಕರನ್ನ ಗೌರವಿಸಿ ಅನ್ನೋದೊಂದು ಸಂದೇಶ ಇದೆ. ಫುಲ್ ಪೌರ ಕಾರ್ಮಿಕರು ಸಿನಿಮಾದಲ್ಲಿ ಇಲ್ಲ, ಬಟ್ ಆ ಪೌರ ಕಾರ್ಮಿಕರ ಕೆಲಸ ನಾನೇ ಮಾಡಿದ್ದೀನಿ. ಕಸ ಎತ್ತೋ ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ. ನಿಮ್ಮ ಸಿನಿಮಾ ನೀವೇ ನಮ್ಮ ಕೆಳಮಟ್ಟದ ಸಿನಿಮಾ ಕೀಳ್ಮಟ್ಟದ ಸಿನಿಮಾ ಯಾಕೆ ಅಂತ ಹೇಳಿ? ಅಂದರೆ ಕೆಳಮಟ್ಟದ ಸಿನಿಮಾ ಅಂತಂದರೆ ಇದು ಇವಾಗ ಹೆಂಗಾಗಿದೆ ಅಂದರೆ ಕಮರ್ಷಿಯಲ್ ಯುಗ ಸರ್. ಇದು
ಕಮರ್ಷಿಯಲ್ ಯುಗ ಅಂತಂದಮೇಲೆ ನಿಮಗೆ ಆ ಗ್ರಾಫಿಕ್ಸು, ಆ ಅದ್ಭುತ, ಆ CG ವರ್ಕು, ಸೊ ಅಂಥ ಒಂದು ಟಚ್ ಇದರಲ್ಲಿಲ್ಲ. ನನ್ನ ಸಿನಿಮಾ ಇದು ಈ ಮಟ್ಟಿಗೆ ಒಂದು ಸಾಮಾನ್ಯ ಒಂದು ಸಂದೇಶ ಕೊಡೋಂಥ ಸಿನಿಮಾ ನನಗೆ ಕೆಳಮಟ್ಟ ಅಂದರೆ ಜನ ಆ ಥರ ಆಗೋಗಿದೆ. ಸಿನಿಮಾ ನಮ್ಮ ಬಿಡುಗಡೆ ಆದಮೇಲೆ ಥಿಯೇಟ್ರಿಗೆ ಬರಲ್ಲ ಅನ್ನೋ ಒಂದು ನೋವಲ್ಲಿ ನಾನು ಮಾತು ಹೇಳಿದ್ದೀನಿ. ಜನ ಯಾರು ಹಂಗೆ ಹೇಳಲ್ಲ, ನೀವುಗಳೇ ಸಿನಿಮಾದವರೇ ಹಂಗೆ ಹೇಳ್ಕೊಳ್ಳೋದು. ಹೌದಾ? ಜನಕ್ಕೆ ಏನು ಸಿನಿಮಾ ಅದೇ ಥಿಯೇಟರ್ ಬೇಕು, ಅದು ಸ್ಕ್ರೀನಲ್ಲೇ ಸರ್. ಅದು ಏನೋ ಸಂದೇಶ ಕೊಡೋ ಸಿನಿಮಾ ಮಾಡಿ ಅಂತ ಹೇಳ್ತಾರೆ. ಸಂದೇಶ ಕೊಡೋ ಸಿನಿಮಾ ಯಾವ ಕಮರ್ಷಿಯಲ್ ಟಚ್ ಇಲ್ಲ ಅಂದರೆ ಯಾವ ಸಂದೇಶ ಕೊಡೋ ಸಿನಿಮಾನು ಗೆಲ್ಲಲ್ಲ ಸರ್. ಇದು ಪಕ್ಕಾ ಸಂದೇಶದ ಸಿನಿಮಾ. ಸೊ ನೋಡೋಣ, ಅದು ನಿಮ್ಗಳ ಸಪೋರ್ಟಿಂದ ಗೆಲ್ಲುತ್ತೆ. ನಾನು ಆಮೇಲೆ ನೆಕ್ಸ್ಟ್ ಪ್ರೆಸ್ ಮೀಟ್ ಮಾಡಿ ಇದೊಂದು ಕೆಳಮಟ್ಟ ಸಿನಿಮಾದಲ್ಲ, ಮೇಲ್ಮಟ್ಟ ಸಿನಿಮಾ ಅಂತ ನಿಮ್ಮ ಮುಂದೆ ಹೇಳ್ತೀನಿ ಸರ್. ಹಲೋ, ಒಂದು ಗೌರವ ಕೊಡೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಅಂತ ಅನ್ಸುತ್ತಂತ ನನ್ನ ಭಾವನೆ. ನಾನು ಕಾನ್ಸಂಟ್ರೇಟ್ ಆಗಿಲ್ಲ ಟ್ರೈಲರಲ್ಲಿ ಅಂತ ನಾನು ಹೇಳ್ತಾ ಇದ್ದೆ. ಬರೀ ಸೈಕೋಪ್ಯಾತ್ದೇ ಬರುತ್ತೆ, ನಿಮ್ಮದೇ ಕ್ಯಾರೆಕ್ಟರು ಮಚ್ಚಿಡ್ಕೊಳ್ಳೋದು, ವೈಲೆನ್ಸು, ಆ ಥರದ್ದು ಈ ಥರದ್ದೇ ಬರುತ್ತೆ. ಅದೇ ಸರ್, ಅದು ವೈಲೆನ್ಸ್, ಅದು ಸಪ್ರೇಟ್ ಆ್ಯಂಗಲ್ ಆ ಸಿನಿಮಾನಲ್ಲಿ. ಹಾಂ, ಸಪ್ರೇಟ್ ಆ್ಯಂಗಲ್ ಸರ್. ಅದು ಯಾಕಂದರೆ ಹೀರೋ ಬಂದ್ಬಿಟ್ಟು ಈ ಪೌರ ಕಾರ್ಮಿಕರ ಒಂದು ಕಸ ಇತ್ತು, ಅವ್ರ ಜೊತೆಗೆ ಒಂದು ಫ್ಯಾಮಿಲಿ ಮೆಂಬರ್ ಆಗಿ ನಾನು ಸಂಪೂರ್ಣ ಕಥೆ ಹೇಳಿದರೆ ಅದು ಬೇರೆ ರೀತಿಯಲ್ಲಿ ಅರ್ಥ ಬರುತ್ತೆ. ಅದೊಂದು ಉದ್ದೇಶದಿಂದ ತಮಗೊಂದು ಕೆಲವೊಂದು ವಿಚಾರಗಳನ್ನು ನಾನು ಟ್ರೈಲರಲ್ಲಿ ತೋರಿಸಿದ್ದೀನಿ. ಈ ರಾಮ ಆ್ಯಂಡ್ ರಾಮು ಹೇಗೆ ಕನೆಕ್ಟ್ ಆಗುತ್ತೆ ಆ ಟೈಟ್ಲಿಗೂ ನೀವು ಹೇಳ್ತಿರೋ ಸಬ್ಜೆಕ್ಟ್ಗೂ ಏನು ಸಂಬಂಧ? ನೀವು ಕರೆಕ್ಟಾಗಿ ನಾನು ಕುತ್ತಿಗೆ ಕೈ ಹಾಕ್ಬಿಟ್ಟಿದ್ದೀರಾ. ಯಾಕಂದರೆ ಯಾವ ಕುತ್ತಿಗೆ ಹಾಕಲ್ಲ, ಪ್ರಶ್ನೆ ಇರುತ್ತೆ ಅದಕ್ಕೆ. ಖಂಡಿತ. ಯಾಕಂದರೆ ನನ್ನ ಸಿನಿಮಾಕ್ಕೂ ನನ್ನ ಕುತ್ತಿಗೆ ಅದೊಂದು ಇಂಟು ನಾನು ಕೊಟ್ಬಿಟ್ರೆ ಫುಲ್ ಸಿನಿಮಾ ಇಲ್ಲೇ ನೋಡ್ದಂಗೆ ಆಗ್ಬಿಡುತ್ತೆ. ಅಲ್ಲ, ಯಾಕಂದರೆ ಜೈ ಶ್ರೀರಾಮ್ ಅಂತ ಹೇಳ್ತೀವಿ, ರಾಮ ಅನ್ನೋದನ್ನ ಬಳಸ್ತೀರಿ. ಸೊ ಭಗವಂತನ ಹೆಸರು ಬಳಸಿದಾಗ ಅಥವಾ ಅದಕ್ಕೆ ಸಿಂಬಲಿಕ್ ಏನು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಖಂಡಿತ. ಬಾಣ ತೋರಿಸಿದಿರಿ, ಬಟ್ ನೀವು ಲಾಂಗ್ ಇಟ್ಕೊಂಡು ಹೇಳ್ಬಿಡ್ತೀರಾ ಡೈಲಾಗ್ನ. ಹೌದೌದು. ನೀವು ಬಾಣ ಬಿಟ್ರೆ ಹೋಗೋ ತೊಂದರೆ ಇಲ್ಲ, ಮುಚ್ಚೆ ಲಾಂಗ್ ಹಿಡಿತಿರಲ್ಲ ಅದು ಸಮಸ್ಯೆ. ಹಚ್ಚಿ ಬೀಸ್ಬಿಟ್ಟು ಜೈ ಶ್ರೀರಾಮ್ ಅಂತ. ಜೈ ಶ್ರೀರಾಮ್ ಅಂತ ಅದಕ್ಕೋಸ್ಕರ ಕೇಳಿದ್ದೀನಿ. ಖಂಡಿತ ನೀವು ಕೇಳಿದ್ದು ಭಾಳ ಖುಷಿ ಆಯಿತು. ಬಟ್ ನಾನೇನಂತಂದರೆ ಜೈ ಶ್ರೀರಾಮ ಮತ್ತು ಪೌರ ಕಾರ್ಮಿಕರು ಇದಕ್ಕೆಲ್ಲ ಅವಿನಾಭಾವ ಸಂಬಂಧ ಖಂಡಿತ ಇದೆ. ಈ ಬುಕ್ಸ್ ಓದಿದ್ರು ನಿಮ್ಗೆ ಗೊತ್ತಾಗುತ್ತೆ ಅದು ಕತೆ ಏನಿದೆ ಅಂತ. ನಾನು ಅದಕ್ಕೆ ಈ ಬುಕ್ಸ್ ಏನಂದರೆ ನಾವು ಯಾವುದೇ ಎಲ್ಲೂ ಅವೈಲಬಿಲಿಟಿ ಕೊಟ್ಟಿಲ್ಲ ಸರ್. ಸಿನಿಮಾ ಬಿಡುಗಡೆ ಆದಮೇಲೆ, ಯಾಕಂದ್ರೆ ಸಾರಾಂಶ ಮುಂಚೆನೇ ಗೊತ್ತಾದರೆ ಸಿನಿಮಾಗೆ ಸಾರತ್ವ ಹೊರಟು ಹೋಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಬುಕ್ಕನ್ನು ಎಲ್ಲೂ ಅವೈಲಬಿಲಿಟಿ ಕೊಟ್ಟಿಲ್ಲ. ಜಸ್ಟ್ ಒಂದು ಬಿಡುಗಡೆ ಮಾಡಿ ದೊಡ್ಡರಂಗೇಗೌಡ್ರೆ ಸರ್ ಬಿಡುಗಡೆ ಮಾಡಿದರು, ಅದನ್ನು ಓಲ್ಡಲ್ಲಿ ಇಟ್ಬಿಟ್ಟು ಸಿನಿಮಾ ಮಾಡಿದ್ವಿ. ಶ್ರೀರಾಮನಿಗೆ ಮತ್ತು ಪೌರ ಕಾರ್ಮಿಕರಿಗೆ ಈ ಸಿನಿಮಾದ ಮತ್ತು ಕಸದಕ್ಕೆ ಮತ್ತು ಜನಕ್ಕೆ ಸಂದೇಶ, ಇವು ಮೂರು ವಿಚಾರನೂ ನಾನು ಖಂಡಿತ ಸಿನಿಮಾದಲ್ಲಿ ತಮಗೆ ನಾನು ಕನ್ವೆ ಮಾಡಿದ್ದೀನಿ. ಮುಂದಿನ ನಾನೇನು ಸಿನಿಮಾ ಬಿಡುಗಡೆ ಆದಮೇಲೆ ಮುಂದಿನ ಪ್ರೆಸ್ ಮೀಟ್ ನಾನು ಮಾಡಿದಾಗ ಖಂಡಿತ ತಮ್ಮ ಖುಷಿಯಿಂದ ಅದನ್ನು ಹಂಚ್ಕೊತೀನಿ. ರಿಯಲ್ ಲೈಫ್ ಪೌರ ಕಾರ್ಮಿಕರು ಅಂತಂದರೆ ಅವರು ನಿಜವಾಗಿ ಅಲ್ಲಿ ಏನು ಅನುಭವಿಸ್ತಾರಂತ ಅವ್ರು ಲೈವ್ ಆಗಿ ಆ ಸಿನಿಮಾದಲ್ಲಿ ಇದ್ದಾರೆ ಸರ್. ಹಾಂ, ಹೌದೇ, ಲೈವ್ ಆಗಿ ಅವ್ರು ಶೂಟಿಂಗಲ್ಲೇ ನನಗೆ ಭಾಗಿಯಾಗಿದ್ದಾರೆ. ನಿಜವಾದ ಪೌರ ಕಾರ್ಮಿಕರು ಆ ಲೇಡಿ ಇದ್ದಾರಲ್ಲ ಅವರು. ಇವರೊಬ್ಬರಿದ್ದಾರೆ, ಇನ್ನೂ ಒಂದಿಬ್ಬರು 3 ಜನ ಇದ್ದಾರೆ ಸರ್. ಮತ್ತು ಫುಲ್ ತಂಡನೇ ಇರೋದು ಪೌರ ಕಾರ್ಮಿಕರು. ಇವರಂತೂ ಅಲ್ಲಿ ಹೋದಾಗ ಪಾಪ ಅದು ಎಲ್ಲ ಸೆಗ್ರಿಗೇಟ್ ಮಾಡೋ ಪ್ಲೇಸಲ್ಲಿ, ಅಂದರೆ ಆ ಕಸನೆಲ್ಲ ಡಿವೈಡ್ ಮಾಡೋ ಪ್ಲೇಸಿಗೆ ಎಕ್ಸಾಕ್ಟಾಗಿ ನಾವು ಅಲ್ಲೇ ಹೋಗಿ ನಾವು ಶೂಟ್ ಮಾಡಿದ್ದು. ತುಂಬ ಕಷ್ಟಪಟ್ಟರು ಮೇಡಮ್ ಅವರು. ಆ್ಯಕ್ಚುಲಿ ಅವತ್ತು ಏನು ಸರ್ ಇಲ್ಲೆಲ್ಲ ಶೂಟ್ ಮಾಡ್ತೀರಾ, ಫುಲ್ ಹುಳ ಎಲ್ಲ ಇದೆ. ಅಯ್ಯೋ, ಜೀವನ ಅಂದರೆ ಇದೆಲ್ಲ ಇರುತ್ತೆ ಮೇಡಮ್, ಬನ್ನಿ ಅಂತ ನಾನು ಕರ್ಕೊಂಬಂದೆ ಅವ್ರಿಗೆ ಕನ್ವೆ ಮಾಡ್ಕೊಂಡು. ಕಂಪ್ಲೀಟ್ ಆಗಿದೆ ಸರ್, ಸೆನ್ಸರ್ ಆಗಿದೆ ಸರ್, U/A ಬಂದಿದೆ. ಈಗ ಈ ಸಿನಿಮಾನ ಕಾದಂಬರಿ ಆಧಾರಿತ ಚಿತ್ರ ಅಂತ ಕ್ಯಾರಿ ಮಾಡ್ತಿರೋ ಅಥವಾ ಸಿನಿಮಾ ಯಾವ ರೀತಿ ಹೋಗುತ್ತೀರ ಮುಂದಕ್ಕೆ? ಸಿನಿಮಾನ ಕಾದಂಬರಿ ಆಧಾರಿತ ಅಂತಲೂ ನಾವು ಕನ್ವೆ ಮಾಡ್ತೀವಿ, ಅದ್ರ ಜೊತೆಗೆ ಸಂದೇಶ ಇರೋಂಥ ಸಿನಿಮಾ ಅಂತಲೂ ಕನ್ವೆ ಮಾಡ್ತೀವಿ ಸರ್. ಯಾಕಂದರೆ ಕೆಲವರು ಈಗ ನೀವು ಕೇಳೋ ಪ್ರಶ್ನೆಗೆ ಇವರ ಪರವಾಗಿ ಒಂದು ಚಿಕ್ಕ ಉತ್ತರ. ಅದೇ ಪೂರ ಕಂಟೆಂಟ್ದಲ್ಲ, ಏನಂದರೆ ಒಂದು ಘಟನೆ ಆಗುತ್ತೆ ಈ ಚಿತ್ರದಲ್ಲಿ. ಆ ಘಟನೆ ಸುತ್ತ ನಡೆಯುವಂಥ ಒಂದು ಯಾಕೆ ಆ ಕ್ಯಾರೆಕ್ಟರು, ನೀವು ಏನು ಒಂದು ಸೈಕೋಪಾತು, ಆಮೇಲೆ ಮಗು ಇಟ್ಕೊತಾನೆ, ಗನ್ ಇಟ್ಕೊತಾನೆ, ಮಚ್ಚೆಲ್ಲ ತೋರಿಸ್ತಾನೆ, ಆಮೇಲೆ ಒಂದಷ್ಟು ಫೈಟ್ಸ್ ಆಗುತ್ತೆ. ಆಮೇಲೆ ನಂದು ಬಂದು ಆಫೀಸರ್ ಪೊಲೀಸ್ ಕ್ಯಾರೆಕ್ಟ್ರು. ನಾನು ಒಂದು ಇನ್ಸಿಡೆಂಟ್ ಆಗ್ತಾ ಇರುತ್ತೆ ಸಸ್ಪಿಷಿಯಸ್ ಆಗಿ, ಅದನ್ನು ನಾನು ಕಂಡುಹಿಡಿಯೋದಕ್ಕೆ ಅಂತ ಹೋಗ್ತಾ ಇರ್ತೀನಿ. ಅಲ್ಲಿಂದೆಲ್ಲೋ ಇನ್ನೊಂದು ಲಿಂಕ್ ಸಿಗುತ್ತೆ. ಕ್ಲೈಮ್ಯಾಕ್ಸಲ್ಲಿ ನೀವು ರಾಮ ಏನಕ್ಕೆ ಅಂತ ಹೇಳ್ತಿರಲ್ಲ, ಅದು ಕ್ಲೈಮ್ಯಾಕ್ಸಲ್ಲಿ ಒಂದು ಕನ್ಕ್ಲೂಷನ್ ಕೊಟ್ಟಿದ್ದಾರೆ. ಅದು ಒಂಥರ ಇಟ್ಸ್ ಬಿಯಾಂಡ್ ಇದು ಅಂತಲೂ ಹೇಳ್ಬೋದು, ಒಂದು ಮಿರಾಕಲ್ ಥರ ಅಂತಲೂ ಹೇಳ್ಬೋದು. ಆ ರೀತಿ ಒಂದು ಸೋಷಿಯಲ್ ಕಾಸಲ್ಲಿ ಇಟ್ಕೊಂಡು ಮಾಡಿರುವಂಥದ್ದು. ಯಾಕಂದರೆ
ಭಾಳಷ್ಟು ನೋಡ್ತಾ ಇರ್ತೀವಿ ನಾವು. ನೀವುಗಳನ್ನು ಭಾಳ ತಿಳಿದಿದ್ದೀರಿ, ನೋಡಿದ್ದೀರಿ. ಈ ರೀತಿ ಯಾವ ರೀತಿ ಪಾಪ ಪೌರ ಕಾರ್ಮಿಕರು ಎಷ್ಟು ಕಷ್ಟಪಡ್ತಾರೆ ಒಂದು ಕಸ ಎತ್ತುವಾಗ. ಆ್ಯಕ್ಚುಲಿ ಭಾಳಷ್ಟು ಜನ ಕಸದವ್ನು ಬಂದ ನೋಡ್ರು ಅಂತಾರೆ. ಆದರೆ ಕಸದವ್ರು ನಾವು ಆ್ಯಕ್ಚುಲಿ ನಮ್ಮನೇಲಿರೋ ಕಸನ ಒಂದು ಕಡೆ ಇಟ್ಟಿರ್ತೀವಿ, ಅದನ್ನು ಕ್ಲೀನ್ ಮಾಡ್ತಾರೆ ಅವರು. ಆ್ಯಕ್ಚುಲಿ ನಮ್ಮ ಮನೇನ, ನಮ್ಮ ರೋಡ್ನ, ನಮ್ಮ ಏರಿಯಾನ ಕ್ಲೀನ್ ಮಾಡೋರು ಅವರು. ಆಮೇಲೆ ಒಂದು ಹೇಳಿದ್ರು, ಒಂದು ವಿಡಿಯೋದಲ್ಲಿ ಸ್ಕ್ರೋಲ್ ಮಾಡ್ತಿದ್ದಾಗ FBಯಲ್ಲಿ ನೋಡಿದೆ, ಒಂದು ನೀರು ಕೊಡೋದು ಕೆಲವೊಂದು ಕಡೆ ನಡೆಯುತ್ತೆ. ಅದಕ್ಕೆ ಒಂದು ಚಿಕ್ಕ ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಾನು ಅಳವಡಿಸ್ಕೊಂಡಿರೋದು ನಮ್ಮ ಮನೇಲಿ ಏನು ಅಂದರೆ, ನಾಗರಾಜ್ ಅಂತ ಒಬ್ಬ ಬರ್ತಾರೆ ನಮ್ಮ ಮನೆ ಹತ್ರ ರೆಗ್ಯುಲರಾಗಿ. ಅದೇ ಆಟೋ ಬಂದು ಕಸ ಎಲ್ಲ ಹಾಕೊಂಡು, ಅವರು ವಿಸಿಲ್ ಹೊಡ್ಕೊಂಡು ಒಂದೊಂದ್ಸರಿ ಹಾಡು ಹಾಕ್ಕೊಂಡು, ಅಂದರೆ ನಾನು ನಮ್ಮ ಜಿಮ್ಮಿನ ವಾಕಿಂಗ್ ಇಟ್ಕೊಂಡು ಹೋಗುವಾಗ ಅವನ್ನೆಲ್ಲರೂ ಸಿಕ್ಕಿದ್ರೆ ಏನಪ್ಪ ಆಯ್ತಾ ಕಾಫಿ ಅಂತೀನಿ, ಅವನು ಚೆನ್ನಾಗಿ ಮಾತಾಡ್ತಾನೆ. ನಿಂತ್ಕೊತೀವಿ, ಅಣ್ಣ ನೋಡೋಣ ಇಲ್ಲೆಲ್ಲ ಹಿಂಗೆ ಹಾಕ್ಬಿಡ್ತಾರಣ್ಣ, ಯಾರು ಹೇಳಿದ್ರು ಕೇಳೋದೇ ಇಲ್ಲಣ್ಣ, ಹಂಗೆ ಹಿಂಗೆ ಅಂತಾರೆ. ಪಾಪ ಅವನ್ನ ಕಷ್ಟ ಹೇಳ್ಕೊತಾನೆ. ನಾನು ಅದಕ್ಕೆ ಸ್ಪಂದಿಸ್ತೀನಿ, ಮಾತಾಡ್ತೀವಿ. ಮುಂಚೆ ನಮ್ಮ ಡಾಗಿ ಬಂದು ಬೊಗಳ್ತಾ ಇತ್ತು, ಎಗರ್ತಾ ಇತ್ತು ಅವನ ಮೇಲೆ. ಆಮೇಲೆ ನಾವು ಹೇಗೆ ಮಾತಾಡೋದು ನೋಡ್ಕೊಂಡು ಅವನು ಸುಮ್ಮನೆ ಸೈಲೆಂಟ್ ಆಗ್ಬಿಟ್ಟಿದ್ದಾನೆ. ಆಮೇಲೆ ನಮ್ಮ ಮನೆಗೂ ಬರ್ತಾನೆ. ಪಾರ್ಕಿಂಗ್ ಲಾಟಲ್ಲಿ ನಾವು ಊರಿಂದ ಕಾಯಿ ತಂದಿದ್ರೆ ಕಾಯಿ ಹಿಡಿಯೋದಕ್ಕೆ ಅವನೇ ಬಂದು ಹಿಡಿಯೋದು. ನೋಡಿ, ಕಾಯಿ ಹಿಡಿದ್ಮೇಲೆ ಅದೇ ಇದನ್ನ ನಾವು ದೇವ್ರಿಗೂ ಅರ್ಪಿಸ್ತೀವಿ. ಇದರಲ್ಲಿ ಮೇಲು ಕೀಳು, ಈ ಜಾತಿ ಅದು ಇದು ಅಂತ ಬೇರೆ ಬೇರೆಯವ್ರು ಯಾರು ಮಾಡಿರೋದು. ಬಟ್ ಅಲ್ಟಿಮೇಟ್ಲಿ ನಾವು ಮನುಷ್ಯರು ಅನ್ನೋದಕ್ಕೆ ಒಂದು ಎಕ್ಸಾಂಪಲು. ನಮ್ಮ ನಾಯಿನೂ ಬಿಡ್ತಾ ಇರಲಿಲ್ಲ ಮುಂಚೆ. ಈಗ ಜೊತೆಗೆ ಅವ್ನು ಎಡಿತಾ ಇದ್ರೆ ನಮ್ಮ ಡಾಗಿನೂ ಕೂತ್ಕೊಂಡು ಎಡಿತಾ ಇರುತ್ತೆ ಅವನ ಜೊತೆಗೇನೆ ಕೂತ್ಕೊಂಡು. ಅಂದರೆ ನಾವು ಹೇಗೆ ಸಮಾಜದಲ್ಲಿ ಯಾರನ್ನ ಹೇಗೆ ನಾವು ನೋಡ್ತೀವಿ, ಯಾವ ರೀತಿ ಪ್ರೀತಿ ಕಾಣ್ತೀವಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈ ರಾಮು ಒಂದು ಈ ಡೈರೆಕ್ಟ್ರು ಒಂದು ಕ್ಯಾರೆಕ್ಟರ್ ಮಾಡಿದಾರಲ್ಲ, ಕ್ಯಾರೆಕ್ಟ್ರಲ್ಲಿ ಒಂದು ಘಟನೆ ನಡೆಯುತ್ತೆ. ಅದ್ರ ಬೇಸಲ್ಲಿ ಇದಿಷ್ಟು ಆಗೋದು. ಅವ್ನು ಯಾಕೆ ಸೈಕೋ ಆಗ್ತಾನೆ, ಏನು ಎತ್ತ ಅಂತ ಅದು ನಾನು ಭೇದಿಸ್ಕೊಂಡು ಹೇಗೆ ಎತ್ತ ಅಂತ ನಾನು ಒಂದು ಕಂಡುಹಿಡಿಯೋದಕ್ಕೆ ಅಂತ ನಾನು ಮಾಡುವಂಥ ಕ್ಯಾರೆಕ್ಟರ್ ಇದು. ಕೆಲವು ಸಾಮಾನ್ಯ ವಿಷಯಗಳನ್ನ ಮಾತಾಡ್ತೀವಿ ನಾವು, ಅವ್ರನ್ನ ರೇಗಿಸ್ಕೊಂಡು. ಇದು ಚಂದ್ರು ಒಬ್ಬರು ಕಾದಂಬರಿ ಬರೆದ್ರು, ಆಮೇಲೆ ನಾನು ತಡೆ ಹಿಡಿದೆ ಅಂತ ಅಂದರು. ಅವ್ರಿಗನ್ಸಿದೆ ಪ್ರಿಂಟ್ ಮೀಡಿಯಾದ ಜೊತೆಗೆ ದೃಶ್ಯ ಮಾಧ್ಯಮ ಭಾಳ ಪ್ರಭಾವ ಬೀರುವಂಥದ್ದು ಎಲ್ಲ ಜನರಿಗೆ ತಲುಪುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿ ಈ ವಸ್ತು ಪ್ರತಿಯೊಬ್ಬ ನಾಗರಿಕನಿಗೂ ತಲುಪಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಸಿನಿಮಾ ಮಾಡಬೇಕು ಅಂತ ಬಂದಿದ್ದಾರೆ. ಭಾಳ ಒಳ್ಳೆ ಹುಡುಗ, ಪಾಪ ಬಾಯಿ ತಪ್ಪೇನೋ ಮಾತಾಡ್ಬಿಡ್ತಾರೆ, ಕ್ಷಮಿಸಿ. ಆದರೆ ನಮ್ಮ ಸಮಾಜದಲ್ಲಿ ದುಡಿಯುವ ಮನಸ್ಸುಗಳು, ದುಡಿಯುವ ಕೈಗಳೇನಿದೆ, ಅವರಿಲ್ಲ ಅಂದ್ರೆ ನಾವು ಬದುಕಕ್ಕಾಗಲ್ಲ. ಮೇಲ್ವರ್ಗದವರು ಅವ್ರೇನಾದರೂ ಒಂದು ತಿಂಗಳು ಕಸ ವಿಲೇವಾರಿ ಮಾಡೋದು, ಒಂದು ವಾರ ಸಾಕು, 2 ದಿವಸ ಬಿಟ್ಟು ಸಾಕು. ನಮ್ಮ ಇಡೀ ಪರಿಸರ ಏನಾಗುತ್ತೆ ಅನ್ನೋದನ್ನ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅದು ನೋಡಿ, ಅವರು ಬಹಳ ಮುಖ್ಯ. ಬಹಳ ನಿರ್ಲಕ್ಷ್ಯದಿಂದ ನೋಡುವಂಥದ್ದು ಅಲ್ವೇ ಇಲ್ಲ ಈ ವರ್ಗನ. ಅವರಿಲ್ಲ ಅಂದ್ರೆ ನಾವು ಬದುಕಕ್ಕೆ ಸಾಧ್ಯನೇ ಇಲ್ಲ. ಸೊ ಇಂಥ ಒಂದು ಪರಿಸ್ಥಿತಿ ಇರುವಾಗ ನಾವು ಅವ್ರನ್ನ ಯಾವ ರೀತಿ ನೋಡಬೇಕು, ಯಾವ ದೃಷ್ಟಿನಲ್ಲಿ ನೋಡಬೇಕು. ಆಮೇಲೆ ಸರ್ಕಾರ ಆಗಿರ್ಬೋದು, ಇಡೀ ಸಮಾಜದಲ್ಲಿ ಏನಾದರೂ ಸುಧಾರಣೆ ತರಬೇಕು ಅಂತ ಅಂದ್ಬಿಟ್ಟು ಏನಾದರೂ ಒಂದು ನಿರ್ಧಾರ ಮಾಡಿದಾಗ ಸಾಕಷ್ಟು ಜನ ಬರೀ ವಿತಂಡವಾದ ಮಾಡ್ತಾರೆ ಹೊರತು ಅದನ್ನು ಗಮನ ಇಟ್ಟು ಇದನ್ನು ಮಾಡೋದ್ರಿಂದ ನಮಗೇನು ಉಪಯೋಗ, ಸಮಾಜಕ್ಕೇನು ಉಪಯೋಗ, ಇಡೀ ಪರಿಸರ ಏನಾಗುತ್ತೆ, ಸುಧಾರಣೆ ಆಗುತ್ತಾ ಅನ್ನೋದನ್ನು ಯೋಚನೆ ಮಾಡಲ್ಲ. ಬೇಕಾಬಿಟ್ಟು ಎಷ್ಟೋ ಮನೆಗಳಲ್ಲಿ ಈ IT ಹುಡುಗರಿರ್ಬೋದು, ರಾತ್ರಿ ಲೇಟಾಗಿ ಕೆಲಸ ಮಾಡಿ ಬೆಳಗ್ಗೆ ಕಸನ ವಿಲೇವಾರಿ ಮಾಡೋಕೆ ಅದು ವಿಷಲ್ ಹೊಡೆದ್ರೂ ಕೂಡ ಹೇಳದೇ ಇರೋವಂಥ ಸಂದರ್ಭಗಳಿದೆ. 3-4 ದಿನ ಇರ್ಬೋದು, ಮನೆಯಲ್ಲ ಹಾಗೆ ಬಿದ್ದಿರ್ತವೆ ಕಸ. ಅದು ಪಕ್ಕದ ಮನೆಯವ್ರಿಗೂ ವಾಸನೆ ಬರ್ಬೋದು. ಆಮೇಲೆ ಮಧ್ಯರಾತ್ರಿ ತಗೊಂಡೋಗಿ ಎಲ್ಲೋ ಒಂದು ಕಡೆ ದಾರಿ ಮಧ್ಯದಲ್ಲಿ ಬಿಸಾಕ್ತಾರೆ. ಅದನ್ನ ನೋಡಿದ್ರೆ ಎಷ್ಟೋ ಸರ್ತಿ ನಾವು ಮಧ್ಯರಾತ್ರಿ ಬರುವಾಗೆಲ್ಲ ಬಿಸಾಕ್ತಿರೋ ನಾವು ಬುದ್ಧಿ ಹೇಳಕ್ ಹೋದ್ರೆ ಅವರು ನಮ್ಮನ್ನ ಕೆಟ್ಟ ರೀತಿಯಲ್ಲಿ ಮಾತಾಡೋವಂಥದ್ದು, ಕೆಟ್ಟ ದೃಷ್ಟಿಯಲ್ಲಿ ನೋಡೋವಂಥದ್ದು, ವಯಸ್ಸಾದರೆಲ್ಲ ನಮಗೆ ಬುದ್ಧಿ ಹೇಳ್ತಾರೆ ಅನ್ನೋದು, ಈ ಥರದ್ದೆಲ್ಲ ಆ ಮನಸ್ಸುಗಳನ್ನು ನಾವು ಬದಲಾವಣೆ ಮಾಡ್ಕೋಬೇಕು.
ನೋಡಿದ್ದೀರಾ ಚಂದ್ರು? ನನಗೆ ಪ್ರಕಾಶ್ ಗರುಡ ಅವರು ಬರೆದಂಥ ಬೆತ್ತಲ ಸೇವೆ ಅಂತ ಒಂದು ನಾಟಕ, ನಂತರ ಕೋವಿಡ್ ಸಮಯದಲ್ಲಿ ಬೇರೆ ಬೇರೆ ಭಾಷೆಯ ಚಿತ್ರಗಳನ್ನು ನೋಡಿದಾಗ ಆ ಕೆಲವೊಂದು ಚಿತ್ರಗಳು ಬಹಳ ಅದ್ಭುತವಾದಂಥ ಚಿತ್ರಗಳನ್ನ ನೋಡಿದೆ. ಅದರಲ್ಲಿ ಹೊರತುಪ್ಪೆ ಕತೆ ಅಂತ ಅಂದ್ಬಿಟ್ಟು ಒಂದು ಸಿನಿಮಾ ಬಹಳ ಅದ್ಭುತವಾಗಿತ್ತು. ಈ ಪೌರ ಕಾರ್ಮಿಕರು ಅದೇ ಥರ ದುಡಿಯುವ ನಾನಾ ಕ್ಷೇತ್ರದ ಜನಗಳನ್ನು ನಾವು ಸಮಾಜದಲ್ಲಿ ನಿರ್ಲಕ್ಷ್ಯ ಮಾಡ್ತೀವಿ. ಅವ್ರನ್ನ ಬೇರೆ ರೀತಿಯಿಂದ ನೋಡ್ತೀವಿ. ಅವರು ಕಸವನ್ನು ವಿಲೇಮಾರಿ ಮಾಡುವಾಗ ಇವರು ಬೇರ್ಪಡಿಸಿ ಕೊಡಿ ಅಂತ ಹೇಳ್ತಾರೆ, ಹಸಿ ಕಸ ಒಣ ಕಸ ಎರಡೂ. ಎಷ್ಟೋ ಜನ ಅದನ್ನು ಮಾಡಲ್ಲ, ಬೇಕಾಬಿಟ್ಟಿ ಕೊಟ್ಟಿರ್ತಾರೆ, ನಿಂತು ಜಗಳಾಡ್ತಾ ಇರ್ತಾರೆ ಬೀದಿನಲ್ಲಿ. ನಾನು ಹೇಳ್ತೀನಿ, ಎರಡೆರಡು ಸಪ್ರೇಟು ಬಾಕ್ಸಸ್ ಇಟ್ಟು ಅದನ್ನು ಸಪ್ರೇಟಾಗಿ ಒಂದು ಸ್ವಲ್ಪ ಸಮಾಧಾನದಿಂದ ಒಂದು ಕನಿಷ್ಠ ಜವಾಬ್ದಾರಿನ ಇಟ್ಕೊಂಡು ನಾವು ಕೂಡ ನಾಗರಿಕರು ಮಾಡಬೇಕು. ಫೈಟ್ ಎಲ್ಲ ಮಾಡಿದ್ದು ನಾನು ನೋಡಲಿಲ್ಲ. ನಾನೆಲ್ಲೋ ಒಂದು ಕಡೆ ನನ್ನ ಸೀನ್ ಬಂದಾಗ, ದೃಶ್ಯ ಬಂದಾಗ ನಾನು ಆ್ಯಕ್ಟಿವೇಟ್ ಆಗ್ತಿದ್ದೆ, ಅಷ್ಟು ಮಾತ್ರ ಗೊತ್ತು. ಪಾಪ ಪೂರ್ತಿ ಕಥೆ ಹೇಳೋದಕ್ಕೆ ನನಗೆ ಹೇಳಲೇ ಇಲ್ವಲ್ಲ ಅವರು, ನನಗೆ ಬಿಟ್ಕೊಟ್ಟೇ ಇಲ್ಲ. ಆದರೂ ಕೂಡ ಪೌರ ಕಾರ್ಮಿಕರ ಒಂದು ವಸ್ತುವನ್ನು ಇಟ್ಕೊಂಡು ಸಿನಿಮಾ ಮಾಡ್ತಿದ್ದೀನಿ ಅಂತ ನಿಜವಾಗ್ಲೂ ನಾವೇನು ಅಂತಂದರೆ, ಫಿಲಮ್ ಮೇಕರ್ಸು, ಕತೆ ಬರೆಯುವಂಥವ್ರು ಎಲ್ಲ ವರ್ಗದ ವಸ್ತುವನ್ನು ಇಟ್ಕೊಂಡು ಬರೀಬೇಕು. ಯಾಕೆಂತಂದರೆ ಒಂದು ಸಿನಿಮಾ ಅಂದಮೇಲೆ ಬರೀ ಐಷಾರಾಮಿ ಜೀವನವನ್ನು ಮಾತ್ರ ತೋರಿಸೋದಲ್ಲ, ಅಲ್ಲೂ ಸುಖ ದುಃಖಗಳಿರ್ತದೆ, ಬಡವ್ರ ಮನೆಯಲ್ಲೂ ಕಷ್ಟ ಸುಖಗಳಿರುತ್ತೆ, ಎಲ್ಲ ಕಡೆ ನೋವು ನಲಿವು ಇರುತ್ತೆ. ಎಲ್ಲ ವರ್ಗವನ್ನು ನಾವು ಕನ್ನಡಿಯಾಗಿ ಸಮಾಜಕ್ಕೆ ತೋರಿಸ್ಬೇಕು ಅಂತ ಅನ್ನೋದು ನಮ್ಮ ಕರ್ತವ್ಯ. ಸರ್ ನಮಸ್ಕಾರ, ನನ್ನ ಹೆಸರು ಸೌಮ್ಯ ಅಂತ. ಸೊ ನನ್ನ ನೇಟಿವ್ ಬಂದು ಬೆಳಗಾವಿ, ಇಲ್ಲಿ ಬೆಂಗಳೂರಿಗೆ ಬಂದು ಈಗ ಸೆಟ್ಲ್ ಆಗಿರೋದು. ಸಿನಿಮಾ ಅಂತಲೇ ಬೆಂಗಳೂರಿಗೆ ಬಂದೆ. ಸೊ ಆಮೇಲೆ ಫಸ್ಟ್ ಸಿನಿಮಾ ಮಾಡಿದೆ, ಸುಮಾರು ಸಿನಿಮಾ ಥಿಯೇಟ್ರನಲ್ಲೂ ಆ್ಯಕ್ಟ್ ಮಾಡಿದೆ. ಸ್ವಲ್ಪ ದಿನ ಥಿಯೇಟ್ರ್ ಕಲಿತು ಆಮೇಲೆ ಮಕ್ಕಳಿಗೆ ಥಿಯೇಟ್ರ್ ಕಲಿಸ್ತಾ ಇದ್ದೆ. ಆವಾಗಲೇ ನನಗೆ ಈ ಸಿನಿಮಾ ಆಫರ್ ಬಂದಿದ್ದು. ಸೊ ಚೆನ್ನಾಗಿ ಅನಿಸ್ತು. ಒಂದು ರಿಪೋರ್ಟರ್, ನಿಮ್ಮ ಥರನೇ ನಾನು ಒಂದು ರಿಪೋರ್ಟರ್ ಕೆಲಸ ಮಾಡಿದ್ದೀನಿ ಆ ಸಿನಿಮಾದಲ್ಲಿ. ಅದೇ ನನ್ನ ಪಾತ್ರ. ಯಾವ ತಂಡದಲ್ಲಿದ್ರಿ? ನನ್ನ ಟೀಮ್ ಅದ್ವೈತ ಅಂತ ತಂಡದಲ್ಲಿದ್ದೆ. ಹಾಂ, ಬೆಳಗಾವಿದೆ ಇಲ್ಲ, ಬೆಂಗಳೂರಲ್ಲೇ. ಇದು ಬೈ ಚಾನ್ಸ್ ಎಜುಕೇಶನ್ ಫಿಲ್ಮ್ ಆಗಿದ್ರೆ ಏನಾದರೂ ಎಜುಕೇಶನ್ ಥರ ತೊಗೊಂಡ್ರೆ ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಈ ಸ್ಕೂಲ್ಗಳಲ್ಲಿ ಪ್ರತಿಯೊಂದು ಒಂದು ಎಜುಕೇಶನ್ ಫಿಲ್ಮ್ ತೋರಿಸ್ತಾರೆ ಸರ್, ಕೂತ್ಕೊಳ್ಳಿ ದಯವಿಟ್ಟು. ಪ್ರತಿಯೊಂದು ವರ್ಷಕ್ಕೆ ಈ ಸ್ಟೂಡೆಂಟ್ಸ್ಗಳಿಗೆ ಫಿಲ್ಮ್ ಅಂತ ತೋರಿಸ್ತಾರೆ. ಇವಾಗ ನೀವು ಹೇಳ್ತಾರೋ ಮೆಸೇಜ್ನ ಅರ್ಥ ಆಗಿದೆ, ತುಂಬ ಕಷ್ಟಪಡ್ತಾ ಇದ್ದೀರಾ, ಒಂದು ವರ್ಷದಿಂದ ನಿಮ್ಮನ್ನು ನೋಡ್ತಾ ಇದ್ದೀನಿ, ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೀನಿ, ನೀವೊಂದು ಮೆಸೇಜ್ನ ಎಲ್ಲರೂ ಅರ್ಥ ಆಗ್ತಾ ಇದೆ. ಸೊ ನಾವು ಈಗಿನ 5 to 6 days ಅಷ್ಟೇ ಶೂಟ್ ಮಾಡಿದ್ದು. ಫುಲ್ ಸ್ಟೋರಿ ನಂಗೆ ಗೊತ್ತಿಲ್ಲ, ನನ್ನ ಪಾತ್ರ ಏನಿತ್ತು ಅದನ್ನಷ್ಟೇ ಹೇಳಿದ್ರು ನನಗೆ. ಪಾರ್ಟ್ 2 ಬರುತ್ತೆ ಅಂತ ಹೇಳಿದ್ರು. ಮೇಡಮ್ ಎಲ್ಲನಲ್ಲಿ ಬಾಂಬ್ ಆಗ್ತಾ ಇದ್ದೀರ. ಅದು ಈ ಸದ್ಯಕ್ಕೆ ಇದಾಗಲಿ ಸರ್. ಪಾರ್ಟ್ 1 ನಮ್ಮ ಅಂದ್ಕೊಂಡಿರೋ ಪ್ರಕಾರ ಜನಕ್ಕೆ ರೀಚ್ ಆಗಿ ಒಂದು ಸಂದೇಶ ಆಗಿ. ಬಟ್ ಇನ್ನೊಂದು ಸ್ಕೂಲ್ದು ಏನು ಹೇಳಿದ್ರಲ್ಲ ಸರ್, ಅದು ಆ್ಯಕ್ಚುಲಿ ಅಪ್ರೂವಲ್ ಆಗಿದೆ. ಕೆಲವೊಂದು ನಾನು ಓಪನ್ ಆಗಿ ಹೇಳೋದು. ಮತ್ತು ನಾವೇನಂದರೆ ಅದು ಸುಮ್ಮನೆ ಶಾಲೆಯಲ್ಲಿ ಹಾಕೋಕ್ಕಾಗಲ್ಲ. ಸರ್ ಹೇಳಿದ್ರಲ್ಲ, ಮಚ್ಚು ಲಾಂಗು ಅವ್ರದ್ದೇ ಒಂದು ಕಮಿಟಿ ಇರುತ್ತೆ, ಆಯೋಗ ಇರುತ್ತೆ, ಸರ್ಕಾರಕ್ಕೆ ನಾವು ಅಪ್ರೂವಲ್ ತಗೊಂಡು ಇದನ್ನು ಶಾಲೆಯಲ್ಲಿ ತೋರಿಸ್ಬೋದು ಅಂತ ಅಪ್ರೂವಲ್ ಕೊಟ್ಟಾಗ ನಾವು ಮಾಡ್ಬೋದು. ಬಟ್ ಅದು ನನಗೆ ಅಪ್ರೂವಲ್ ಸಿಕ್ಕಿದೆ, ನೀವು ಮಕ್ಳಿಗೆ ತೋರಿಸ್ಬೋದು ಅಂತ. ಅದನ್ನು ಮುಂದಿನ ಕಾರ್ಯಕ್ರಮದ ತಮ್ಗೆ ಹೇಳ್ತೀನಿ. ಲೀಡ್ ಇದೆ ಸರ್, ಬಟ್ ಪಾರ್ಟ್ 2 ಮಾಡಿದ್ರೆ ತುಂಬಾ ಕಮರ್ಷಿಯಲಿ. ಲೀಡ್ ಇದೆ. ಸರ್, ಎಲ್ಲರೂ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಬೇಕು. ಸೊ ಇದು ನನ್ನ ಮೊದಲನೇ ಸಿನಿಮಾ, ಮತ್ತು ನಾನು ಭಾಗ್ಯ ಇದು, ಇಷ್ಟು ದೊಡ್ಡವ್ರ ಮಧ್ಯೆ ನಾನು ಕೂತಿರೋದು. ಸೊ ಎಲ್ಲರೂ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಆಶಿಸ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್. ಸಪೋರ್ಟ್ ಮಾಡೋಕ್ಕೆ ಎಷ್ಟು ಜನ ಎಲ್ಲರೂ ಮಾತಾಡಿ ಸರ್. ಈ ಪಾಪುಗೆ ಕನ್ನಡ ಬರೋದಿಲ್ಲ, ದಯವಿಟ್ಟು ಕ್ಷಮಿಸಿ. ಎಂಬ ಪೌರ ಕಾರ್ಮಿಕರ ಸಮಸ್ಯೆಗಳ ಕುರಿತು ಚಲನಚಿತ್ರ ರೂಪದಲ್ಲಿ ತಯಾರು ಮಾಡಿರ್ತಕ್ಕಂಥ ಚಂದ್ರು ಓಬೇನವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಾಧ್ಯಮದ ಗೆಳೆಯರು, ನಾನು ಈ ಚಲನಚಿತ್ರವನ್ನು ನೋಡಿದ್ದೇನೆ. ಅದರ ಟ್ರಯಲ್ಲು ತುಂಬ ಚೆನ್ನಾಗಿ ಬಂದಿದೆ.
ಇದರಲ್ಲಿ ಬಹುಮುಖ್ಯವಾಗಿ 2 ಹಂತಗಳಲ್ಲಿ ನಾವು ಇದನ್ನು ನೋಡಬಹುದಾಗಿದೆ. ಮೊದಲನೇದಾಗಿ ಪೌರ ಕಾರ್ಮಿಕರ ಸಮಸ್ಯೆಗಳು. ಅವರು ಏನು ದಿನನಿತ್ಯ ಕಷ್ಟಪಡ್ತಾರೆ, ಬೆಳಗ್ಗೆ ಎದ್ದು ಸಂಜೆ ಮಲಗೋ ತನಕ ಅವರು ಯಾವ ರೀತಿ ಸ್ವಚ್ಛ ಮಾಡ್ತಾರೆ, ಅವರ ಆರೋಗ್ಯ ಯಾವ ರೀತಿ ಹಾಳಾಗ್ತೈತೆ, ಅವ್ರ ದಿನನಿತ್ಯದ ಸಮಸ್ಯೆಗಳ ಬಗ್ಗೆ ಭಾಳ ಚೆನ್ನಾಗಿ ಮೂಡಿಬಂದಿದೆ. ಅದಕ್ಕಿಂತ ಮುಖ್ಯವಾಗಿ ಈ ಚಲನಚಿತ್ರದಲ್ಲಿ ನಾಗರಿಕರ ಪಾತ್ರವೇನು. ಇವತ್ತು ನಾಗರಿಕರು ನಮ್ಮ ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶದಲ್ಲಿ ಈ ಕಸದ ದೊಡ್ಡ ಸಮಸ್ಯೆ ಆಗಿದೆ. ಈ ಕಸ ಸಾರ್ವಜನಿಕರು ಸರಿಯಾಗಿ ತಿಳ್ಕೊಳ್ಳದೆ ಎಲ್ಲೆಂದಲ್ಲಿ ಉಗಿಯೋದು, ಕಸ ಚೆಲ್ಲೋದು, ಅಲ್ಲೊಂದು ಡಸ್ಟ್ಬಿನ್ ಇದ್ರೂ ಸಹ ತಗೊಂಡೋಗಿ ನಿರ್ದಿಷ್ಟವಾಗಿ ಡಸ್ಟ್ಬಿನ್ ಒಳಗಡೆ ಹಾಕೋದಿಲ್ಲ. ಎಲ್ಲಂದ್ರಲ್ಲಿ ಮನೆ ಮುಂದೆ ನಿಂತ್ಕೊಂಡು ಬೀದಿಗೆ ಚೆಲ್ಲೋದು, ಮತ್ತು ಎಲ್ಲಂದ್ರಲ್ಲೂ ರಿಸರ್ಚ್ ಮಾಡೋದು, ಎಂಜಲ್ ಉಗಿಯೋದು, ಇದ್ರ ಬಗ್ಗೆ ಎಲ್ಲ ಭಾಳ ಬೆಳಕು ಚೆಲ್ಲೋರು. ಇವತ್ತು ಸಾರ್ವಜನಿಕರು ಇಂದಾನೆ ಇವತ್ತು ಸ್ವಚ್ಛ ನಗರ, ಸ್ವಚ್ಛ ಭಾರತ ಆಗಬೇಕಾದ್ರೆ ಸಾರ್ವಜನಿಕರ ಪಾತ್ರ ಭಾಳ ಮುಖ್ಯವಾಗಿರುತ್ತೆ. ನಾನು ಸುಮಾರು ವಿದೇಶಗಳಲ್ಲಿ ಪ್ರವಾಸ ಮಾಡಿ ನೋಡಿದ್ದೇನೆ. ಸಿಂಗಾಪುರು, ಚೈನಾ, ಲಂಡನ್ನು, ವೆಸ್ಟ್ ಇಂಡೀಸು, ಯಾವುದೇ ವಿದೇಶಗಳಲ್ಲಿ ನಗರಗಳಲ್ಲಿ ಸಾರ್ವಜನಿಕರು ಎಂಜಲು ಉಗಿಯಲ್ಲ, ಕಸ ಹಾಕಲ್ಲ. ಚಾಕ್ಲೇಟ್ ಪೇಪರ್ ತಿಂದ್ರೂ ಅದು ಜೋಬಲ್ಲಿ ಮಾಡ್ಕೊಂಡು ಎಲ್ಲಿ ಡಸ್ಟ್ಬಿನ್ ಇರುತ್ತೆ ಅಲ್ಲಿ ಮಾತ್ರ ಹಾಕ್ತಾರೆ. ಎಲ್ಲಂದ್ರೆ ಅಲ್ಲಿ ಮೂತ್ರ ವಿಸರ್ಜನೆ ಮಾಡೋದು ಇವು ಎಲ್ಲೂ ಕಾಣಲ್ಲ. ಅದು ನಮ್ಮ ಕರ್ನಾಟಕದಲ್ಲಿ, ಭಾರತ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಸಮಸ್ಯೆಗಳ ಬಗ್ಗೆ ಚಂದ್ರು ಅವರು ಭಾಳ ಚೆನ್ನಾಗಿ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸಾರ್ವಜನಿಕರ ಪಾತ್ರ ಏನು, ಅವ್ರ ಕರ್ತವ್ಯವೇನು. ನಗರಗಳು ಸ್ವಚ್ಛ ಇರಬೇಕಾದ್ರೆ ಬರೀ ಪೌರ ಕಾರ್ಮಿಕರಿಂದ ಮಾತ್ರ ಸಾಧ್ಯ ಇಲ್ಲ. ಸಾರ್ವಜನಿಕರ ಸಹಕಾರ, ಅವರ ಸಹಭಾಗಿತ್ವದಲ್ಲಿ ಇವತ್ತು ನಗರಗಳನ್ನ, ಪಟ್ಟಣಗಳನ್ನ ಸ್ವಚ್ಛ ಮಾಡೋಕ್ಕೆ ಸಾಧ್ಯ ಇದೆ. ಯಾಕಂದರೆ ಪೌರ ಕಾರ್ಮಿಕರು ಒಂದು ಕಡೆ ಕಸ ಗುಡಿಸ್ಕೊಂಡು ಹೋಗ್ತಾ ಇದ್ರೆ, ಅವ್ರು ಇನ್ನೊಂದು ಕಡೆ ಚೆಲ್ತಾ ಇದ್ರೆ, ಕಸ ತಂದು ಬೀದಿಗೆ ಹಾಕ್ತಾಯಿದ್ರೆ ಅದು ಬಗೆಹರಿಯೋದು ಸಮಸ್ಯೆ. ಪಾಠ ಕಲಿಸೋ ರೀತಿಯಲ್ಲೇ ಸಿನಿಮಾ ತೆಗೆದವ್ರೆ. ಇವತ್ತು ಈ ಸಿನಿಮಾದಲ್ಲಿ ನಾವು ನೋಡ್ತಾ ಇದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ಈ ಸಿನಿಮಾ. ಯಾರು ಪೌರ ಕಾರ್ಮಿಕರಿಗೆ ಇಷ್ಟ ಆಗುತ್ತೆ, ಸಾರ್ವಜನಿಕರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ತೊಂದರೆ ನೋವಾಗ್ಬೋದು. ಯಾಕಂದರೆ ಅವ್ರಿಗೆ ಪನಿಷ್ಮೆಂಟು ಇದೆ ಸಿನಿಮಾದಲ್ಲಿ, ಎಲ್ಲಿದ್ರಲ್ಲಿ ಕಸ ಬೀದಿ ಸುರಿಯೋರಿಗೆ. ಆದ್ದರಿಂದ ಈ ಸಿನಿಮಾ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಜೊತೆಗೆ ವಿದೇಶಗಳಲ್ಲಿ ನಾನು ನೋಡಿದ್ದ ಪ್ರಕಾರ ಮಕ್ಕಳಿಂದನೇ ಸ್ವಚ್ಛ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಆಯಾ ನಗರಗಳು, ಆಯಾ ಮನೆಗಳು, ಆಯಾ ಬೀದಿಗಳಲ್ಲೂ ಸಣ್ಣ ಮಕ್ಕಳಿಂದನೇ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ. ಸಣ್ಣ ಮಗುವನ್ನು ಚಾಕ್ಲೇಟ್ ಪೇಪರ್ ಬೀದಿಲಿ ಹಾಕಲ್ಲ, ಅದನ್ನು ತನ್ನ ಕೋಟ್ ಜಾಬಲ್ಲೋ ಪ್ಯಾಂಟ್ ಜಾಬಲ್ಲಿ ಹಾಕ್ಕೊಂಡು ಎಲ್ಲಿ ಡಸ್ಟ್ಬಿನ್ ಇರುತ್ತೋ ಅಲ್ಲಿ ಹಾಕೊಂಡು ನೋಡ್ತಾ ಇದ್ವಿ. ಆದ್ದರಿಂದ ನಾನು ಸರ್ಕಾರಗಳಿಗೆ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡೋದಿಷ್ಟೇ, ಈ ಸ್ವಚ್ಛ ಭಾರತ ಇರ್ಬೋದು, ಸ್ವಚ್ಛ ಕರ್ನಾಟಕ ಇರ್ಬೋದು, ಇದ್ರ ಬಗ್ಗೆ ಮಕ್ಕಳಿಗೆ 1ನೇ ಕ್ಲಾಸಿಂದನೇ ಟ್ರೈನಿಂಗ್ ಅವ್ರಿಗೆ ಪಠ್ಯಪುಸ್ತಕದಲ್ಲಿ ಸೇರಿಸ್ಬೇಕು. ವಿದೇಶಗಳಲ್ಲಿ ಪಠ್ಯಪುಸ್ತಕದಲ್ಲಿ 1ನೇ ಕ್ಲಾಸಿಂದ ಅವರು ಪಠ್ಯದಲ್ಲೇ ಸೇರಿಸಿರ್ತಾರೆ. ನಗರಗಳನ್ನ, ಬೀದಿಗಳನ್ನ ಯಾವ ರೀತಿ ಸ್ವಚ್ಛ ಮಾಡ್ಕೋಬೇಕು, ಸಾರ್ವಜನಿಕರ ಕರ್ತವ್ಯ ಏನಂತೇಳಿ ಅವರು ಮಕ್ಕಳಿಗೆ ಪಠ್ಯಪುಸ್ತಕದಲ್ಲೇ ಇರ್ತದೆ. ಆದರೆ ಇಲ್ಲಿ ಇಲ್ಲ. ಅದರಿಂದ ಮಕ್ಕಳ ಸಣ್ಣ ಮನಸ್ಸಿನಿಂದ, ಸಣ್ಣ ಹುಡುಗನಾಗಿದ್ದಾಗಲೇ ಅವ್ರಿಗೆ ಸ್ವಚ್ಛತೆ ಬಗ್ಗೆ ಸರ್ಕಾರಗಳು ಅವ್ರಿಗೆ ಪಠ್ಯಪುಸ್ತಕದ ಮುಖಾಂತರ ಅವೇರ್ನೆಸ್ ಕೊಟ್ಕೊಂಡು ಅಲ್ಲಿಂದ ಬೆಳೆಸ್ಕೊಂಬಂದರೆ ಅವ್ರು ದೊಡ್ಡವರಾದಾಗ ಈ ಸ್ವಚ್ಛತೆ ಬಗ್ಗೆ ಅವರಿಗೆ ಅರಿವು ಇರುತ್ತದೆ. ಎಲ್ಲಂದ್ರೆ ಅಲ್ಲಿ ಕಸ ಹಾಕಲ್ಲ. ಈ ಚಿತ್ರ ತೆಗೆದಿದ್ದಾರೆ, ಭಾಳ ಕಷ್ಟಪಟ್ಟಿದ್ದಾರೆ. ನನಗೆ ಗೊತ್ತಿದೆ, ಒಂದು ಚಲನಚಿತ್ರ ತೆಗಿಬೇಕಾದ್ರೆ ಎಷ್ಟು ನೂರಾರು ತುಂಬಾ ಕಷ್ಟಪಟ್ಟಿದ್ದಾರೆ. ಆದ್ರೂ ಚೆನ್ನಾಗಿ ಚಿತ್ರ ಮೂಡಿ ಬಂದಿದೆ. ಚಂದ್ರನಲ್ಲಿ ಮುಖ್ಯ ಪಾತ್ರ, ಹೀರೋ ಪಾತ್ರ ಮಾಡಿದ್ದಾರೆ.
ಹಾಗೂ ಈ ಸಿನಿಮಾ ಯಶಸ್ವಿಯಾಗಲಿ, ಕರ್ನಾಟಕದ ಸಮಗ್ರ ಜನರು, ಸಾರ್ವಜನಿಕರು ಈ ಚಿತ್ರಕ್ಕೆ ಪ್ರೋತ್ಸಾಹ ಕೊಡಬೇಕು, ಬೆಂಬಲ ಕೊಡಬೇಕು, ಚಂದ್ರವ್ರಿಗೆ ಯಶಸ್ಸು ಕಾಣಬೇಕು. ಮುಂದೆ ಈ ರೀತಿ ಸಮಾಜ ಪರಿವರ್ತನಾ ಸಿನಿಮಾಗಳನ್ನ ಹೆಚ್ಚೆಚ್ಚಿಗೆ ಅವರು ತೆಗಿಬೇಕು. ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಭೀಮ್. ಸಾಕು